ಇವತ್ತು ನಿಮಗೋಸ್ಕರ ಏನಾದರೂ ಸ್ಪೆಷಲ್ ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಎನಿಸಿದ್ದೀನಿ. ಹಲೋ ನನ್ನ ಕುಟುಂಬದವರೇ, ಹೇಗಿದ್ದಾರೆ ಎಲ್ಲರೂ? ಈ ಸ್ನ್ಯಾಕ್ಸ್ ನೋಡ್ತಾ ಇದ್ದೀರಿ ನೋಡಿ, ಮಾಡಲಿಕ್ಕೆ ತುಂಬ ಸಿಂಪಲ್ ಆಗಿದೆ, ತಿನ್ನಲಿಕ್ಕೆ ಅಷ್ಟೇ ಟೇಸ್ಟಿ. ಓಕೆ, ಸ್ಟಾರ್ಟ್ ಮಾಡೋಣವಾ? ಫಸ್ಟಿಗೆ ಒಂದು 4 ಕಪ್ಪಷ್ಟು ಇಲ್ಲಿ ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. 1 ಚಮಚದಷ್ಟು ಎಣ್ಣೆ ಅಥವಾ ಬಟರ್ ಕೂಡ ಹಾಕಿದರೂ ಆಗುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಫಸ್ಟಿಗೆ ಸ್ವಲ್ಪ ಮಾಯಿಶ್ಚರ್ ಆಗಬೇಕು ನೋಡಿ, ಗಂಟು ಹೀಗೆ ಕಟ್ಟುವಾಗ, ಲಡ್ಡು ರೀತಿ ಕಟ್ಟುವಾಗ ಹೀಗೆ ಬರಬೇಕು ಹಿಟ್ಟು. ಆಮೇಲೆ ಇದಕ್ಕೆ ಸ್ವಲ್ಪ ಉಗುರು ಬಿಸಿ ನೀರನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಟೈಟ್ ಡೋ ರೀತಿ ಮಾಡಿ ಹಿಟ್ಟನ್ನು ಸರಿಯಾಗಿ ಕಲಿಸ್ಬೇಕು. ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕಬೇಕು, ತುಂಬ ಲೂಸ್ ಆಗಬಾರ್ದು, ಅದು ಆಮೇಲೆ ಕಷ್ಟ ಆಗುತ್ತೆ. ಚೆನ್ನಾಗಿ ಇದನ್ನು ಈ ರೀತಿ ಡೋ ಮಾಡೋಣ. ಹಾಗೂ ಸ್ವಲ್ಪ ಹೊತ್ತು ಇದನ್ನು ರೆಸ್ಟಿಗಿಡೋಣ. ಅಷ್ಟು ತನಕ ಇದಕ್ಕೆ ಫಿಲ್ಲಿಂಗ್ ಏನು ಬೇಕು ನೋಡಿ ಅದನ್ನು ರೆಡಿ ಮಾಡೋಣ. ಇಲ್ಲಿ ಬೇಯಿಸಿದ ಆಲೂಗೆಡ್ಡೆ 3 ತೊಗೊಂಡಿದ್ದೀನಿ. ಅದಕ್ಕೆ ಚಿಲ್ಲಿ ಪೌಡರ್, ಅರಿಶಿನ ಪೌಡರ್, ಸ್ವಲ್ಪ ಗರಂ ಮಸಾಲವನ್ನು ಹಾಕೋಣ. 1 ಚಮಚದಷ್ಟು ಕಾರ್ನ್ಫ್ಲೋರನ್ನು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಡ್ರೈ ಗಾರ್ಲಿಕ್ ಹಾಗೂ ಡ್ರೈ ಆನಿಯನನ್ನು ಸೇರಿಸಿದ್ದೀನಿ. ಇದಕ್ಕೆ ಅದರೊಂದಿಗೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲು ಚೀಸ್ ಪೌಡರ್ ಇರುತ್ತೆ ನೋಡಿ, ಅದನ್ನು 2 ಚಮಚದಷ್ಟು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಈ ರೀತಿ ಮಿಕ್ಸ್ಚರ್ ಬರಬೇಕು. ಉಪ್ಪೆಲ್ಲ ಕರೆಕ್ಟಾಗಿದೆಯಾ ನೋಡಿಕೊಂಡು ಆಮೇಲೆ ಇದು ಮಾಡಿದರೆ ಆಯಿತು. ನೀವು ಇವಾಗ ಸ್ವಲ್ಪ ಒಣ ಹಿಟ್ಟನ್ನು ಹಾಕಿ, ನಾವು ಡೋ ರೆಡಿ ಮಾಡಿದ್ವಿ ನೋಡಿ ಹಿಟ್ಟು, ಅದನ್ನು ತಗೊಂಡು ಚೆನ್ನಾಗಿ ಇದನ್ನು ನಿಮಗೆ 3 ಅಥವಾ 4 ಭಾಗ ಮಾಡಿ ಇದನ್ನು ಚೆನ್ನಾಗಿ ಚಪಾತಿ ಎಲ್ಲ ಯಾವ ರೀತಿ ನಾವು ಲಟ್ಟಿಸ್ತೀವಿ ನೋಡಿ ಅದೇ ರೀತಿ ಲಟ್ಟಿಸಬೇಕು. ತುಂಬ ತೆಳುನೂ ಆಗಬಾರ್ದು ಹಾಗೂ ದಪ್ಪನೂ ಇರಬಾರ್ದು. ಆಲ್ಮೋಸ್ಟ್ ನೋಡಿ ಈ ಹದಕ್ಕೆ ಬಂದರೆ ಸಾಕು. ಸ್ವಲ್ಪ ತೆಳುವಾಗಿಯೇ ಇರಲಿ, ತುಂಬ ದಪ್ಪ ಕೂಡ ಮಾಡಬೇಡಿ. ಮಧ್ಯದಲ್ಲಿ ಒಂದು ಬೌಲನ್ನು ಇಟ್ಟಿದ್ದೀನಿ. ಹಾಗೂ ನಾವು ರೆಡಿ ಮಾಡಿದ ಫಿಲ್ಲಿಂಗ್ ಉಂಟು ನೋಡಿ, ಅದರ ರೌಂಡ್ ಈ ರೀತಿ ಹಾಕಿ ಎಲ್ಲ ಫಿಲ್ಲಿಂಗನ್ನು ಹಾಕಿಬಿಡೋಣ. ನಾನು 2 ಪೋರ್ಷನ್ ಮಾಡಿದ್ದೀನಿ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಧ್ಯದಲ್ಲಿ, ಅಥವಾ ಬಟರ್ ಕೂಡ ಹಾಕ್ಬೋದು. ಇದನ್ನು ಈ ರೀತಿ ಕಟ್ ಮಾಡಿ ನೋಡಿ, ಹೀಗೆ 4 ಭಾಗವಾಗಿ ಕಟ್ ಮಾಡಿ ಮತ್ತು ಚೀಸ್ ಬ್ಲಾಕನ್ನು ಮಧ್ಯದಲ್ಲಿ ಇಟ್ಟಿದ್ದೀನಿ. ಹಾಗೂ ಈ ರೀತಿ ರೋಲ್ ಮಾಡಿ, ಹೀಗೆ ರೋಲ್ ಮಾಡಿ ಈ ರೀತಿ ಶೇಪ್ ಕೊಡಿ ಇದಕ್ಕೆ. ಇದೇ ರೀತಿ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಡಿ. ಎಷ್ಟು ಸಿಂಪಲ್ ಇದೆ ನೋಡಿ. ಹಿಟ್ಟು ತುಂಬ ದಪ್ಪ ಕೂಡ ಮಾಡಬೇಡಿ, ನಾನು ಮೊದಲೇ ಹೇಳ್ತಾ ಇದ್ದೀನಿ. ತುಂಬ ತೆಳು ಕೂಡ ಮಾಡಬೇಡಿ. ಬಟರೆಲ್ಲ ಹಾಕಿದರೆ ಇನ್ನೂ ಕೂಡ ಕ್ರಿಸ್ಪಿಯಾಗಿ ಆಗುತ್ತೆ. ಈ ರೀತಿ ಎಲ್ಲವನ್ನು ಇವಾಗ ನಾವು ರೆಡಿ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬರ್ತಾ ಉಂಟು ನೋಡ್ಬೋದು. ಇವಾಗ ಇದನ್ನು ಓವನಲ್ಲಿ ಇಡ್ಲಿಕ್ಕುಂಟು. ಹಾಗಾಗಿ ಓವನ್ ಇಲ್ಲಿ ಪ್ರೀ ಹಿಟ್ ಮಾಡೋಣ. ನಾನಿಲ್ಲಿ ಅಗಾರೋ ಮಾರ್ವೆಲ್ ಓವನ್ ಯೂಸ್ ಮಾಡ್ತಾ ಇದ್ದೀನಿ. ಚಿಕ್ಕದಾಗಿ ಪುಟ್ಟದಾಗಿ ಚೆನ್ನಾಗಿದೆ. ಎಲ್ಲ ಮೋಡ್, ಎಲ್ಲ ಫಂಕ್ಷನ್ಸ್ ನಿಮಗೆ ಇದರಲ್ಲಿ ಸಿಗುತ್ತೆ. ಎಲ್ಲ ರೀತಿಯ ಓವನ್ ಎಸೆಸರೀಸ್ ಕೂಡ ನಿಮಗೆ ಇದರಲ್ಲಿ ಅವೈಲೇಬಲ್ ಇದೆ. ಬಿಸಿ ಟ್ರೇ ಎಲ್ಲ ಇಡಲಿಕ್ಕೆ ಇದೆಲ್ಲ ತುಂಬ ಚೆನ್ನಾಗಿದೆ. ಅದರೊಂದಿಗೆ ನಿಮಗೆ ಗ್ರಿಲ್ ಎಲ್ಲ ಮಾಡಲಿಕ್ಕೆ ಬೇಕಿದ್ದರೂ ಮಾಡ್ಬೋದು ನೀವು. ಇವಾಗ ಪ್ರೀ ಹಿಟ್ಟಿಗೆ 180 ಡಿಗ್ರಿಯಲ್ಲಿ ನಾನು ಈ ಫಂಕ್ಷನಲ್ಲಿ ಒಂದು 10 ನಿಮಿಷಕ್ಕೆ ನಾನೇನು ಮಾಡ್ತೀನಿ, ಪ್ರೀ ಹೀಟಿಗೆ ಇಡ್ತೀನಿ. ಓವನ್ ಟ್ರೇಯನ್ನು ನಾವು ಯೂಸ್ ಮಾಡೋಣ. ಫಸ್ಟಿಗೆ ಅದಕ್ಕೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಗ್ರೀಸ್ ಮಾಡ್ತಾ ಇದ್ದೀನಿ. ಹಾಗೂ ನಾವು ರೆಡಿ ಮಾಡಿದ ಸ್ನ್ಯಾಕ್ಸನ್ನು ಇದರ ಮೇಲೆ ಇಡೋಣ. ಹಾಗೂ ಎಗ್ ವೈಟ್ ಇರುತ್ತೆ ನೋಡಿ, ಅದರಲ್ಲಿ ಮೇಲ್ಗಡೆಯಿಂದ ನಾನು ಈ ರೀತಿ ಸ್ವಲ್ಪ ಬ್ರಷ್ ಮಾಡ್ತಾ ಇದ್ದೀನಿ. ಹಾಗೂ ಬ್ಲ್ಯಾಕ್ ಎಳ್ಳು ಇರುತ್ತೆ ನೋಡಿ, ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಓವನ್ ಪ್ರೀ ಹೀಟ್ ಆಗಿದ್ದೆ, ಇದನ್ನು ಇದರೊಳಗೆ ಹಾಕೋಣ. ಸೇಮ್ ಡಿಗ್ರಿಯಲ್ಲಿ ನಾನು 20 ಮಿನಿಟ್ಸಿಗೆ ಇಡ್ತಾ ಇದ್ದೀನಿ ಇದನ್ನು ಬೇಕಾಗಲಿಕ್ಕೆ. ಒಂದು 10 ನಿಮಿಷ ಆಗಿದ್ದೆ, ಇದನ್ನು ಸ್ವಲ್ಪ ಹೊರಗಡೆ ತೆಗೆದು ಮತ್ತೊಮ್ಮೆ ಎಗ್ ವೈಟ್ ಇರುತ್ತೆ ನೋಡಿ, ಅದನ್ನು ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ. ಇದರ ಕಲರ್ ಮೇಲ್ಗಡೆ ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ಪರ್ಫೆಕ್ಟ್ ಆಗಿದ್ದು 20 ನಿಮಿಷದಲ್ಲಿ ಒಳ್ಳೆ ರೀತಿ ಬೇಕಾಗಿದೆ. ನಿಮಗೆ ಇನ್ನೂ ಕೂಡ ಸ್ವಲ್ಪ ಹೊತ್ತು ಬೇಕಂತಾದರೆ ನೋಡಿಕೊಂಡು ನೀವು ಇಡ್ಬೋದು ಬೇಕಿದ್ರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು. ಎಷ್ಟು ಸಿಂಪಲ್ ಇದೆ. ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಿದೆ, ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಹಾಗೂ ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ. ಇವತ್ತಿನ ನನ್ನ ಈ ಸ್ನ್ಯಾಕ್ಸ್ ಈ ಓವನಲ್ಲಿ ತುಂಬ ಈಸಿಯಾಗಿ ಆಗಿ ಹೋಯಿತು. ಹಾಗೂ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಡಲು ಕೂಡ ತುಂಬ ಸುಲಭ. ಹಾಗೂ ಒಂದು ಕಾರ್ನರಲ್ಲಿ ಇದು ಈಸಿಯಾಗಿ ನಿಲ್ಲುತ್ತೆ. ಇವತ್ತಿನ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.